ಜಾಗೃತಿ ಕಾರ್ಯಕ್ರಮಕ್ಕೆ ಇಂದು ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಇಲ್ಲಿನ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಉದ್ಘಾಟಕರಾಗಿ ಹಾಗೂ ಈ ಒಂದು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಟಿ ನರೇಂದ್ರ ಬಾಬು ವಕೀಲರು, ಹಿರಿಯ ವಕೀಲರು ಬಳ್ಳಾರಿ ಇವರು ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಬಳ್ಳಾರಿ ಇವರು ಶ್ರೀ ಎನ್ ತಿಪ್ಪೇಸ್ವಾಮಿ ಅಧ್ಯಕ್ಷರು, ಅಧ್ಯಕ್ಷ ಕರ್ನಾಟಕ ಉತ್ತರ ಇದರ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದಂತಹ ಸಿಎಂ ವಕೀಲರು ಸಹ ವೇದಿಕೆಗೆ ಆಗಮಿಸಿದ್ದಾರೆ. ಈ ನಮ್ಮ ಭಾರತದಲ್ಲಿ ಇದೊಂದು ಕಾಯಿಲೆ ಅವಶ್ಯಕತೆ ಇದೆ ಅಂತೇಳಿ ಆಗಿನ ಪ್ರಧಾನಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಒಂದು 1984ರಲ್ಲಿ ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯಿದೆ ಅಂತಕ್ಕಂಥ ಈ ಕಾಯ್ದೆ ಜಾರಿ ತರ್ತಾರೆ. ಈ ಕಾಯ್ದೆ ಜಾರಿ ತಂದಾದ್ಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಮೇತ ಈ ಗ್ರಾಹಕ ವೇದಿಕೆಗಳಿರ್ಬೇಕು. ಗ್ರಾಹಕರಿಗೆ ಏನೇ ತೊಂದರೆ ಆದ ಸಮೇತ ಆ ಕೋರ್ಟ್ಗಳಿಗೆ ಆ ಒಂದು ವೇದಿಕೆಗೆ ಹೋಗಿ ಅಲ್ಲಿಂದ ಪರಿಹಾರ ಪಡೆಯಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಯಲ್ಲೂ ಸಮೇತ ಈ ಗ್ರಾಹಕರ ಆಯೋಗಗಳು ಇವತ್ತು ಸ್ಥಾಪನೆಗಿದ್ದಾವೆ. ಕೆಲಸ ಕಾರ್ಯಗಳು ಹಾಗೂ ನಾವು ಮಾಡತಕ್ಕಂಥ ವ್ಯವಹಾರಗಳು, ರಾಜ್ಯದಿಂದ ರಾಜ್ಯ ವ್ಯವಹಾರಗಳು, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಗಳ ನಡುವಿನ ವ್ಯವಹಾರಗಳು, ಈ ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ರಚನೆ ಆಗ್ಬೇಕಂತಂದ್ರೆ ಒಂದು ನಮಗೆ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಒಂದು ಅಗತ್ಯವಿತ್ತು. ಈ ಸಂವಿಧಾನವನ್ನ BR ಅಂಬೇಡ್ಕರ್ ಸಾಹೇಬರು ಅವರ ಒಂದು ಸಮಿತಿಯ ವತಿಯಿಂದ ಈ ನಮ್ಮ ಭಾರತ ದೇಶಕ್ಕೆ ನೀಡಿದ್ದಾರೆ. ದಿನಾಚರಣೆ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಭಾರತಕ್ಕೆ ಅತಿ ದೊಡ್ಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯಗಳು ಅದ್ರ ಬಗ್ಗೆ ಕೂಡ ನಮ್ಮ ಗುರುಬಸವರಾಜ್ ಸರ್ ಬಹಳ ಸವಿಸ್ತಾರವಾಗಿ ಅವರು ನಿಮಗೆ ಎಲ್ಲ ಮನದಟ್ಟು ಮಾಡಿದ್ದಾರೆ. ಕೆಲವೇ ಒಂದು 15 ದಿನಗಳು 20 ದಿನಗಳ ಹಿಂದೆ ಈ ಕಾರ್ಯಕ್ರಮ ನಮ್ಮ ಸಂವಿಧಾನ ದಿನಾಚರಣೆ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಗಿತ್ತು. ಎಲ್ಲರಿಗೂ ಅದರ ಬಗ್ಗೆ ಸಾಕಷ್ಟು ಅರಿವಿದೆ. ಈಗ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಮಾನ್ಯರು ಸಹ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿರೋದ್ರಿಂದ ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ. ನೀವು ಈಗ ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೇಳ್ಕೊಂಡ್ಬಿಟ್ಟು ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮದು ಕರ್ತವ್ಯ ಏನು, ನಮ್ಮ ಹಕ್ಕುಗಳೇನು, ನಮ್ಮ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಒಂದು ಚೆನ್ನಾಗಿ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಭಾರತದ ಬಲಿಷ್ಠವಾದ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ದೇಶದ ಮಹಾನ್ ನಾಯಕರು ಏನು ಕೊಡುಗೆ ಮಾಡಿದ್ದಾರೆ ಅದನ್ನು ಸಹ ತಾವು ಅನುಕರಣೆ ಮಾಡಿ ಅವರು ಬಹಳ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮಗೆ ಅನುವು ಮಾಡಿಕೊಟ್ಟಿರ್ತಾರೆ, ಬಹಳ ಉತ್ಸಾಹದಿಂದ ಅನುವು ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾದಂತಹ ಟಿ ನರೇಂದ್ರ ಬಾಬು ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದು ಯಶಸ್ವಿಗೊಳಿಸಬೇಕಾಗಿ ಅವರೆಲ್ಲರೂ ನಾನು ಜಿಲ್ಲಾಧ್ಯಕ್ಷರು ಅಧಿವೇಶನ ಪರಿಷತ್ ಬಳ್ಳಾರಿ ಆದಂತಹ ಸಿಎಂ ಗುರುಬಸವ ಸರ್ ಅವರಿಗೂ ಸಹ ಒಂದು ಕಾರ್ಯಕ್ರಮ. ಅದೇ ರೀತಿಯ ನಮ್ಮ ಬಳ್ಳಾರಿ ಲೋಕಸಭಾ ಸದಸ್ಯಗಳಾದಂತಹ KN ಬಸವರಾಜ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಅನುರಾಧ ಮೇಡಮ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸಿದ್ದೇನೆ. ಅದೇ ರೀತಿಯಾಗಿ ಮಹೇಶ್ ಸಾರ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಸಹ ಈ ಒಂದು ಕಾಲೇಜಿನ ಆಡಳಿತ ಮಂಡಳಿಯ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ವಕೀಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.